ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ಒಂದು ವಿಡಿಯೋದಲ್ಲಿ ಚನ್ನಬಸವಣ್ಣನವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನ ತಿಳಿಯೋಣ. ವಚನವು ಹೀಗಿದೆ: ಶೀಲವೆಂದು ಗರ್ವಿಸಿ ನುಡಿಯುತ್ತಿಪ್ಪರು, ಶೀಲವಾವುದೆಂದರಿಯರು, ಇದ್ದುದ ವಂಚನೆ ಮಾಡಿ ಮಾಡದಿಪ್ಪುದೇ ಶೀಲ, ಇಲ್ಲುದಕ್ಕೆ ಕಡನ ಬೇಡದಿಪ್ಪುದೇ ಶೀಲ, ಪರದನ ಪರಸ್ತ್ರೀಗಳ ಗೆಳದಿಪ್ಪುದೇ ಶೀಲ, ಪರದೈವ ಪರಸಮಯ ಕೇಳಸದಿಪ್ಪುದೇ ಶೀಲ, ಗುರುನಿಂದೆ ಶಿವನಿಂದೆ ಜಂಗಮ ನಿಂದೆಯ ಕೇಳದಿಪ್ಪುದೇ ಶೀಲ, ಕೂಡಲ ಚೆನ್ನ ಸಂಗನ ಶರಣರ ಬರುವಿಂಗೆ ಮುಯ್ಯಾಂತು ಪರಿಣಿಸಬಲ್ಲರೇ ಅಚ್ಚಶೀಲ. ವಚನವನ್ನ ಹೇಳೋದಾದ್ರೆ, ಶೀಲವೆಂದು ಗರ್ವಿಸಿ ನುಡಿಯುತ್ತಿಪ್ಪವರು, ಶೀಲವಾವುದೆಂದರಿಯರು, ಇದ್ದುದ ವಂಚನೆ ಮಾಡದಿಪ್ಪುದೇ ಶೀಲ, ಇಲ್ಲದಿದ್ದುದಕ್ಕೆ ಕಡನ ಬೇಡದಿಪ್ಪುದೇ ಶೀಲ, ಪರದನ ಪರಸತಿ ಕಳಸದಿಪ್ಪುದೇ ಶೀಲ, ಪರದೈವ ಪರಸಮಯ ಕೇಳಸದಿಪ್ಪುದೇ ಶೀಲ, ಗುರುನಿಂದೆ ಶಿವನಿಂದೆ ಜಂಗಮ ನಿಂದೆಯ ಕೇಳದಿಪ್ಪುದೇ ಶೀಲ, ಕೂಡಲ ಚನ್ನ ಸಂಗನ ಶರಣರ ಬರಿವಿಂಗೆ ಮುಯ್ಯಾಂತು ಪರಿಣಾಮಿಸಬಲ್ಲರೆ ಅಚ್ಚಶೀಲ. ಶರಣರು ಶೀಲಕ್ಕೆ ವಿಶೇಷವಾದ ಒಂದು ಮಹತ್ವವನ್ನ ಕೊಟ್ಟಿದ್ದಾರೆ. ಈ ಚನ್ನಬಸವಣ್ಣನವರು ಕೆಲವು ವಚನಗಳಲ್ಲಿ ಶೀಲವನ್ನೇ ಕುರಿತು ಚಿಂತನೆಯನ್ನ ನಡೆಸಿದ್ದಾರೆ. ಶೀಲ ಎಂದರೆ ಆದರ್ಶ, ನಡವಳಿಕೆ. ಈ ಶೀಲ ಮಹಿಳೆಯರಿಗೆ ಮತ್ತು ಅವರ ಪಾವಿತ್ರ್ಯಕ್ಕೆ ಅನ್ವಯಿಸಿರುವುದು ಎನ್ನುವುದುಂಟು. ಶೀಲ ಮಹಿಳೆಯರಿಗೆ ಮಾತ್ರ ಅಲ್ಲ, ಪುರುಷರಿಗೂ ಕೂಡ ಬೇಕು. ಒಳ್ಳೆಯ ಒಂದು ನಡವಳಿಕೆ ಯಾರಿಗೆ ತಾನೇ ಬೇಡ? ಈ ಶೀಲವಂತ ನಾನು ಶೀಲವಂತೆ ಎಂದು ಬೀಗುವುದು ಹಲವರ ಹವ್ಯಾಸವೇ ಆಗಿದೆ. ಅವರಿಗೆ ಶೀಲ ಎಂದರೆ ಏನು ಎನ್ನುವ ಅರ್ಥ ಕೂಡ ಅರಿವೇ ಇಲ್ಲ. ಏಕೆಂದ್ರೆ ಅವರ ನಡವಳಿಕೆ ಶೀಲ ಶಬ್ದದ ಒಂದು ಅರ್ಥಕ್ಕೆ ಪೂರಕವಾಗಿರುವುದಿಲ್ಲ. ಚನ್ನಬಸವಣ್ಣನವರು ಶೀಲದ ಬಗ್ಗೆ ಕೆಲವು ನಿದರ್ಶನಗಳನ್ನ ನೀಡಿದ್ದಾರೆ. ಈ ಎಕ್ಸಾಂಪಲ್ಗೆ ಹೇಳ್ಬೇಕು ಅಂದ್ರೆ, ನಮ್ಮಲ್ಲಿ ಹಣ, ಬಟ್ಟೆ, ದವಸ, ಮನೆ, ಕಾರು, ದವಸ ಧಾನ್ಯ, ಹೀಗೆ ಏನೇನೋ ಸೌಲಭ್ಯಗಳು ಇರಬಹುದು. ಮಿತ್ರರೊಬ್ಬರು ಸ್ವಲ್ಪ ಹಣ ಬೇಕಾಗಿತ್ತು, ಒಂದು ವಾರದೊಳಗೆ ಹಿಂತಿರುಗಿಸ್ತೀನಿ ಎಂದು ಪರಿಪರಿಯಾಗಿ ಬೇಡುವರು. ಆತನ ಒಂದು ಗುಣಾವಗುಣ ನಿಮಗೆ ಗೊತ್ತಿರುತ್ತದೆ ಆಗಲಿ, ಕೊಡುತ್ತೇನೆ ಅಥವಾ ಇಂಥ ಕಾರಣಗಳಿಗಾಗಿ ನಾನು ಕೊಡುವುದಿಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಬೇಕು. ಅದನ್ನ ಬಿಟ್ಟು ಅಯ್ಯೋ ನನ್ನಲ್ಲಿ ಒಂದು ಕಾಸು ಇಲ್ಲ ಎಂದು ವಂಚಿಸಿದರೆ ಅದು ಸನ್ನಡತೆ ಅಲ್ಲ, ಬದಲಾಗಿ ಸಹಾಯ ಮಾಡುವುದೇ ನಿಜವಾದ ಒಂದು ಸನ್ನಡತೆ, ಶೀಲ. ಮತ್ತೊಂದು ನಿದರ್ಶನದಲ್ಲಿ, ನಿಮ್ಮಲ್ಲಿ ಯಾವುದೋ ಒಂದು ವಸ್ತು ಇಲ್ಲ, ಹಾಗಂತ ಮತ್ತೊಬ್ಬರ ಬಳಿ ಅದನ್ನ ಒಂದು ಕಡವಾಗಿ ಬೇಡ, ನೀವು ಬಯಸಿದಾಗ ವಾಪಸ್ ಕೊಡುತ್ತೇನೆ ಎನ್ನುವುದಲ್ಲ. ಕಡಬೇಡದೆ ಹಾಸಿಗೆ ಇದ್ದಷ್ಟು ಕಾಲು ಚಾಚುವ ಒಂದು ಪ್ರವೃತ್ತಿಯೇ ಶೀಲ. ಮುಂದಿನ ಒಂದು ನಿದರ್ಶನ ಇನ್ನು ಮಹತ್ವವಾದದ್ದು. ಪರತನ ಮತ್ತು ಪರಸತಿಗೆ ಆಸೆ ಪಡದಿರುವುದೇ ಶರಣ, ಅಂದರೆ ಕಾಯಕ ಶೀಲ. ಆತ ಕೊಡುವವನೇ ಹೊರತು ಬೇಡುವವನಲ್ಲ. ಹಲವು ವೇಷ ಧರಿಸಿ ಹಣ ಕೀಳುವುದುಂಟು. ವಿಷಯ ಲಂಪಟರಾಗಿ ಕಂಡ ಸ್ತ್ರೀಯರ ಮೇಲೆ ಕಣ್ಣು ಹಾಯಿಸಬಹುದು ಅಂತ ಹೀನ ಕೃತ್ಯ ಎಸಗುವವರು ಎಂದಿಗೂ ಸದ್ಗುಣಿಗಳಾಗಲು ಸಾಧ್ಯವಿಲ್ಲ. ಪರದನ ಪರಸ್ತ್ರೀ ಪಾಷಾಣವಿದ್ದಂತೆ. ಶರಣರ ಪರಂಪರೆಯಲ್ಲಿ ಬಂದವರು ನಮ್ಮ ಕಾಯಕದ ಮೂಲಕ ಸಂಪಾದಿಸಬೇಕೇ ಹೊರತು ಇನ್ನೊಬ್ಬರ ಸಂಪತ್ತಿಗೆ ಆಸೆ ಪಡಬಾರದು. ಶೀಲವಂತ ಏಕಪತ್ನಿ ವೃತಸ್ಥನಾಗಿರಬೇಕು. ಮುಂದಿನದು ಏಕದೇವ ನಿಷ್ಠೆ ಮತ್ತು ಧರ್ಮದಲ್ಲಿ ವಿಶ್ವಾಸ ಇರದೆ ಕಂಡ ದೇವರುಗಳ ಧರ್ಮಗಳಿಗೆ ಮನಸೋತರೆ ಆತ ಶೀಲವಂತನಲ್ಲ. ಲಿಂಗಾಯತ ಧರ್ಮದಲ್ಲಿ ಗುರು, ಲಿಂಗ ಮತ್ತು ಜಂಗಮರಿಗೆ ವಿಶೇಷ ಮಹತ್ವ ಇದೆ. ಗುರುವಿಗೆ ತನುವನ್ನ, ಲಿಂಗಕ್ಕೆ ಮನವನ್ನ, ಜಂಗಮಕ್ಕೆ ಧನವನ್ನ ಸಭಿಸಬೇಕು ಎನ್ನುವ ತತ್ವವೂ ಕೂಡ ಇದೆ. ಗುರು ಶಿಷ್ಯನ ಅಜ್ಞಾನ ಕಳೆದು ಸುಜ್ಞಾನದ ಸುದೆಯನ್ನ ಉಣಿಸುವ ಅಂತಹ ಒಂದು ಗುರುವನ್ನ ಗೌರವಿಸಿ ಆತನ ಸೇವೆಯನ್ನ ಮಾಡಬೇಕು. ಬದಲಾಗಿ ಅವನೇ ಮಹಾ ಎಂದು ಯಾರಿಗಾದರೂ ನಿಂದಿಸುವುದನ್ನ ಕೇಳಿಯೂ ಸುಮ್ಮನಿದ್ದರೆ ಶೀಲವಂತನಾಗುವುದಿಲ್ಲ. ಶಿವ ಸಾಕ್ಷಾತ್ಕಾರಕ್ಕಾಗಿ ಗುರು ಕರುಣಿಸಿದ್ದನ್ನ, ಇಷ್ಟಲಿಂಗವನ್ನ ಲಿಂಗ ಏಕದೇವೋಪಾಸನೆಗೆ ಒತ್ತು ಕೊಡು ಹಿಂತಿರುವಾಗ ಲಿಂಗಯ್ಯ ನೀನು ಮಹಾ ಎಂದು ಹಗುರವಾಗಿ ಮಾತನಾಡುವುದನ್ನು ಕೇಳಿಯೂ ಸುಮ್ಮನಿದ್ದರೆ ಅದು ಸಹ ಶೀಲವಲ್ಲ. ಅಂತೆಯೇ ಜಂಗಮ ನಿಂದನೆಯನ್ನ ಕೇಳಿಯೂ ಮೌನ ಧರಿಸಬಾರದು. ಜಂಗಮ ಗುರು ತೋರಿದ ಮಾರ್ಗದಲ್ಲಿ ಭಕ್ತನನ್ನ ಒಂದು ಮುನ್ನಡೆಸುವ ಅರಿವು ಆಚಾರದ ಸಂಕೇತ ಅಂತ ಜಂಗಮ ತತ್ವವನ್ನೇ ಒಂದು ಹಲ್ಲಗೆಳೆಯುವವರು ಕೂಡ ಇದ್ದಾರೆ. ಅವರ ನಿಂದನೆಯನ್ನ ಕೇಳಿಯೂ ಪ್ರತಿಭಟಿಸದಿದ್ದರೆ ಶೀಲವಂತನಾಗುವುದಿಲ್ಲ. ಲಿಂಗಾಯತ ಧರ್ಮದಲ್ಲಿ ಗುಣಾಚಾರವು ಒಂದು ಗುರು, ಲಿಂಗ, ಜಂಗಮ ತತ್ವಗಳಿಗೆ ಅಪಚಾರ ಎಸಗುವವರನ್ನ ಕಂಡು ಮೌನವಾಗಿರುವುದಿಲ್ಲ. ನೇರವಾಗಿ ಪ್ರತಿಭಟಿಸಿ ಅವರಿಗೆ ಅವುಗಳ ಮಹತ್ವವನ್ನ ಮನಗಾಣಿಸಬೇಕು. ಆಗ ಮಾತ್ರ ಆತ ಶೀಲವಂತನಾಗಲು ಸಾಧ್ಯ. ಕೇವಲ ಸ್ನಾನ ಮಾಡಿ ಮಡಿಯುಟ್ಟು ಶಿವಪೂಜೆ ಮಾಡಿದರೆ ಯಾರೂ ಶೀಲವಂತರಾಗುವುದಿಲ್ಲ. ಶೀಲ ಅವರವರ ಆದರ್ಶ, ನಡತೆ, ನಡೆ, ನುಡಿಯನ್ನ ಅವಲಂಬಿಸಿದೆ. ನಮ್ಮಲ್ಲಿದ್ದ ವಸ್ತುಗಳನ್ನ ಅಗತ್ಯವಿದ್ದರಿಗೆ ಕೊಡುವುದು, ಇಲ್ಲದ ವಸ್ತುವಿಗಾಗಿ ಒಂದು ಕಡಬೇಡದಿರುವುದು,
ಪರಧನ ಆಸೆ ಪರಸ್ತ್ರೀ ಮೋಹ ತ್ಯಜಿಸುವುದು, ಇಷ್ಟಲಿಂಗವನ್ನಲ್ಲದೆ ಬೇರೆ ದೇವರು ಧರ್ಮಕ್ಕೆ ಹೇಳದಿರುವುದು ಶೀಲ. ಮುಂದುವರೆದು ಶರಣರ ಬರವನ್ನ ಸ್ವಾಗತಿಸಿ ಸತ್ಕರಿಸುವುದೇ ಅಚ್ಚಶೀಲ ಎಂದಿದ್ದಾರೆ. ಇಂತಹ ಒಂದು ಶೀಲ ವ್ಯಕ್ತಿ ನಮ್ಮ ಸಮಾಜದಲ್ಲಿ ಜಾರಿಯಲ್ಲಿ ಬರುವಂತಾಗಬೇಕು. ಶೀಲವೆಂದು ಗರ್ವಿಸಿ ನುಡಿಯುತ್ತಿಪ್ಪರು, ಶೀಲವಾವುದೆಂದರಿಯರು. ಇದ್ದುದ ವಂಚನೆ ಮಾಡಿ ಮಾಡದಿಪ್ಪುದೇ ಶೀಲ, ಇಲ್ಲುದಕ್ಕೆ ಕಡನ ಬೇಡದಿಪ್ಪುದೇ ಶೀಲ. ಪರಧನ ಪರಸ್ತ್ರೀಗಳ ಗೆಳದಿಪ್ಪುದೇ ಶೀಲ, ಪರದೈವ ಪರಸಮಯ ಕೇಳಸದಿಪ್ಪುದೇ ಶೀಲ. ಗುರುನಿಂದೆ ಶಿವನಿಂದೆ ಜಂಗಮ ನಿಂದೆಯ ಕೇಳದಿಪ್ಪುದೇ ಶೀಲ. ಕೂಡಲ ಚೆನ್ನ ಸಂಗನ ಶರಣರ ಬರುವಿಂಗೆ ಮುಯ್ಯಾಂತು ಪರಿಣಾಮಿಸಬಲ್ಲರೆ ಅಚ್ಚಶೀಲ, ಮುಯ್ಯಾಂತು ಪರಿಣಾಮಿಸಬಲ್ಲರೆ ಅಚ್ಚಶೀಲ. ಮುಂದಿನ ವಿಡಿಯೋದಲ್ಲಿ ಸಿಗುವೆ. ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.